ಎಸ್, ನಾನು ಪೊಲಿಟಿಕಲ್ ರಿಯಾಕ್ಷನ್ ತಗೋತೀನಿ. ನಟರಾಜ್ ಗೌಡ್ರೆ, ಮತ್ತೆ ಸಮಸ್ಯೆಯ ಮುನ್ಸೂಚನೆ. ಈಗ ಸುಪ್ರೀಂ ಕೋರ್ಟಿಗೆ ಹೋದ್ರು, ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ನಾವು ಅದನ್ನ ಈಗ ಪ್ರತಿಪಾದಿಸಬಹುದು. ಬಟ್ ಸುಪ್ರೀಂ ಕೋರ್ಟ್ ಏನು ನೀರು ಬಿಡಬೇಡಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾಮನ್ ಸೆನ್ಸ್ ಅದು, ನೀರು ಬಿಡಬೇಡಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀರಿನ ಪ್ರಮಾಣ ಹೆಚ್ಚು ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು, ನಿಭಾಯಿಸ್ತೀರಿ ಹೇಗೆ ಅಂತ ಪ್ರಶ್ನೆ ಇರೋದಿಲ್ಲ. ಬಹಳ ಸುಪ್ರೀಂ ಕೋರ್ಟ್ನ ತೀರ್ಮಾನ ಹೆಂಗಿದೆ ಅಂದ್ರೆ ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರು 177.25 TMC ತೀರ್ಮಾನ ಮಾಡಿಬಿಟ್ಟಿದೆ ಅಂತಿಮ ಅಂತ. ಅದಕ್ಕಿಂತ ಮುಂಚೆ 192 TMC ನಾವು ನೀರು ಬಿಡ್ತಾ ಇದ್ದದ್ದು ಮಧ್ಯಂತರ ವರದಿ ಪ್ರಕಾರ, ತೀರ್ಪಿನ ಪ್ರಕಾರ. ಸೊ ಇವಾಗ ಏನಾಗಿದೆ, ಎಲ್ಲಿ ಡಿಸ್ಟ್ರೆಸ್ ಬರುತ್ತೆ, ಎಲ್ಲಿ ಮಳೆಯ ಅಭಾವ ಆಗುತ್ತೆ, ನಾವು 2012ರಲ್ಲಿ ಹೆಂಗೆ 110 TMC ಬಿಟ್ಟು 177 ಬಿಡೋಕ್ಕಾಗ್ದಲೆ, ಈಗ 2017-18 ಕೂಡ ಕಡಿಮೆ ನೀರು ಹರಿದಿದೆ. ಬಟ್ ಕಳೆದ ವರ್ಷ 2020ರಲ್ಲಿ 300 TMC ನೀರು ಹೋಗಿದೆ. ಸೊ ಇವೆಲ್ಲ ಮಾಹಿತಿಗಳಿದ್ದಾವೆ. ಈ ಮಾಹಿತಿಗಳ ಆಧಾರದ ಮೇಲೆ ಈಗ ನಾವು ಸುಪ್ರೀಂ ಕೋರ್ಟ್ಗೆ ಒಂದ್ಸಲಿ ಹೋಗಬೇಕಾಗ್ತದೆ. ತಿಮ್ಮೇಗೌಡರು ಕರೆಕ್ಟ್ ಆಗಿದೆ, ನಾವು ಹೊಸದಾಗಿ ಒಂದು ಪಿಟಿಷನ್ ಹಾಕಿ ಕರ್ನಾಟಕದ ಪರವಾಗಿ ತೀರ್ಪು ಆದ ಮೇಲೂ ಕೂಡ ಈ ಥರ ಸಿಚುವೇಶನ್ ಇದೆ ನಮಗೆ. ಕಳೆದ 10 ವರ್ಷಗಳಲ್ಲಿ, ಈಗ ಕಳೆದ 8 ವರ್ಷಗಳಲ್ಲಿ ನಮ್ಗೆ ಏನಾಗಿದೆ, ಅಥವಾ ಕಳೆದ 20 ವರ್ಷಗಳಲ್ಲಿ ಏನಾಗಿದೆ, ಯಾವ ರೀತಿಯಾಗಿ ಇನ್ಫ್ಲೋ ಕಡಿಮೆ ಆಗ್ತಾ ಇದೆ, ಯಾವ ರೀತಿಯಾಗಿ ರೈನ್ಫಾಲ್ ಕಡಿಮೆ ಆಗ್ತಾ ಇದೆ, ಇವೆಲ್ಲವನ್ನ ಮಾಹಿತಿಯನ್ನು, ಹೊಸ ದತ್ತಾಂಶಗಳನ್ನ ಕೊಟ್ಟು ನಾವು ಪ್ರತಿಪಾದನೆ ಮಾಡಬೇಕಾಗತ್ತೆ. ಒಂದು. ಎರಡನೇ ಭಾಗ ಏನಂದರೆ, ಇವತ್ತು ಕಾವೇರಿ ನೀರು ನಿರ್ವಹಣಾ ಮಂಡಳಿ ಏನಿದೆ, ನಿರ್ವಹಣಾ ಪ್ರಾಧಿಕಾರ ಏನಿದೆ, ಪ್ರಾಧಿಕಾರದ ಮುಂದೆ ಮತ್ತೆ ನಾವು ಅಂಕಿಅಂಶ ಕೊಡಬೇಕಾಗತ್ತೆ. ಯಾಕಂದರೆ ನಾವು ಜೂನ್ನಲ್ಲಿ ಮಳೆ ಇಲ್ಲವೇ ಇಲ್ಲ, ನಮ್ಗೆ ರಾಜ್ಯದಲ್ಲಿ ಮಳೆ ಇಲ್ಲವೇ ಇಲ್ಲ. ಜುಲೈನಲ್ಲೂ ಕೂಡ ಮಳೆ ಕೊರತೆ ಆಗಿ ಸುಮಾರು ಕೇವಲ ಎಲ್ಲ 4 ಜಲಾಶಯಗಳಲ್ಲೂ 33 TMC 34 TMC ಇತ್ತು. ಕುಡಿಯೋ ನೀರಿಗೆ ಸಾಲಲ್ಲ ಅಷ್ಟು. ಇವಾಗ ಸ್ವಲ್ಪ ಮಳೆ ಒಳಹರಿವಾಗಿ ಮೊದಲ ವಾರದಲ್ಲಿ ಮಾತ್ರ, ಎರಡನೇ ವಾರದಲ್ಲಿ ಅದು ಇಲ್ಲ. ಸೊ ಹೀಗಾಗಿ ಕಳೆದ ತಿಂಗಳ ಏನು ಅವ್ರು ಹೇಳಿದ್ರು 4 TMC ನೀರು ಬಿಡಬೇಕಾಗಿತ್ತು, 3,000 ಕ್ಯೂಸೆಕ್ಸ್ ಅಂತ, ಅದು ಮಳೆ ಬಿದ್ದದ್ರಿಂದ ನಾವು ಅವ್ರಿಗೆ ಬಿಡ್ಲಿಕ್ಕೆ ಸಾಧ್ಯ ಆಯಿತು, ಅದು ನೀರು ಹೋಗಿದೆ, ಹರಿದು ಹೋಗಿದೆ. ಈ ಬಾರಿ ಅವ್ರೇನು 12,000 ಕ್ಯೂಸೆಕ್ಸ್ ಪರ್ ಡೇ ಹೇಳ್ತಾ ಇದ್ದಾರೆ, ಖಂಡಿತ ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇದು ಸರ್ಕಾರ ತೀರ್ಮಾನ ಆಗಿದೆ ಆಲ್ರೆಡಿ. ಸರ್ಕಾರ ಪ್ರಾಧಿಕಾರದ ಮುಂದೆ ಮತ್ತೊಂದು ಮರುಪರಿಶೀಲನಾ ಅರ್ಜಿಯನ್ನು ಹಾಕುತ್ತೆ, ಇವತ್ತು ಹಾಕಿ ಅವ್ರಿಗೆ ಮನವಿ ಮಾಡುತ್ತೆ, ಇಲ್ಲ ಅಷ್ಟು ನೀರು ಬಿಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕಂದ್ರೆ ಇದು ಹೆಂಗಾಗಿದೆ ಅಂತಂದ್ರೆ, ನಾವು ಖರ್ಚು ಮಾಡಿ ಡ್ಯಾಮ್ ಕಟ್ಟಿ ತಮಿಳುನಾಡಿಗೆ ನೀರು ಒದಗಿಸೋ ಜವಾಬ್ದಾರಿಯನ್ನು ತೆಗೆದುಕೊಂಡಂಗಾಗಿದೆ. ಸಂಕಷ್ಟದ ಕಾಲದಲ್ಲಿ ಹಂಗಾಗ್ಬಿಟ್ಟಿದೆ. ನಾವು ಕಷ್ಟಪಟ್ಟಿದ್ದೀವಿ, ಡ್ಯಾಮ್ ಕಟ್ಟಿದ್ದೀವಿ, ನಮ್ಮ ರೈತರು ಭೂಮಿಯನ್ನು ಬಿಟ್ಟುಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದೀವಿ. ಇಲ್ಲ, ಇದೇನಾಗಿದೆ ಅಂದ್ರೆ, ನಾವು ಡ್ಯಾಮ್ ಕಟ್ಟಿ ಅವ್ರಿಗೆ ಸಂಕಷ್ಟ ಇದೆ ಅಂತ ನಾವು ಬಿಡ್ತಾ ಇದೀವಿ. ಇದೇನಾಗಿದೆ, ನಮಗೆ ಅಂತಾರಾಜ್ಯ ಈ ನೀರಾವರಿ ವಿಷಯಗಳಲ್ಲಿ, ಇವನ್ ಕೃಷ್ಣಾ ವಿಷಯದಲ್ಲೂ ಅದೇ ರೀತಿ ಬರುತ್ತೆ, ಮಹದಾಯಿ ವಿಷಯದಲ್ಲೂ ಅದೇ ರೀತಿ ಬರುತ್ತೆ, ಈಗ ಇದ್ರೊಳಗೂ ಅದೇ ಥರನೇ ಬರ್ತಾ ಇದೆ, ಕಾವೇರಿನಲ್ಲೂ ಇದೆ, ಹಿಂಗೆ ಇದೆ. ಅಂತಾರಾಜ್ಯ ವಿಷಯದಲ್ಲಿ ನಾವೇನು ಮಾಡಬೇಕು, ಆಯಿತು ನಾವು ಕಟ್ಟಿದ್ದೀವಿ, ನೀವು ನೀರು ಹರಿತದೆ ಅಂತೇಳಿ ನಾವು ತಡೆ ಹಾಕಿದ್ದೀವಿ, ನಿಮಗೂ ಕೊಟ್ಟಿದ್ದೀವಿ ಅಂತ ಕೊಡ್ತೀವಿ ನಾವು, ಇಲ್ಲ ಅಂತಿಲ್ಲ. ಯಾವಾಗಲೂ ನಾವು ಸೌಹಾರ್ದವಾಗಿ ನಡ್ಕೊಂಡಿರ್ತಕ್ಕಂಥದ್ದು. ಆದರೆ ತುಂಬ ಡಿಸ್ಟ್ರೆಸ್ ಇದ್ದಾಗ ನಮ್ಮ ರೈತರು ನಾವು ಬೆಳೆ ಬೆಳಿಬೇಡಿ ಅಂತ ಹೇಳ್ಬಿಟ್ಟು ಕುಡಿಯೋ ನೀರು ಮಾತ್ರ ನಾವು ಇಟ್ಕೊಂಡಿದ್ದೀವಿ ಅಂತ ಹೇಳಿದಾಗಲೂ ಕೂಡ ಈ ಥರ ಪ್ರಾಧಿಕಾರ 12,000 ಕ್ಯೂಸೆಕ್ಸ್ ಬಿಡಬೇಕು ಅಂತಂದಾಗ ಕಷ್ಟ ಆಗುತ್ತೆ. ಆ ಸಮಯದಲ್ಲಿ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಕಾರ ಕಠಿಣ ನಿರ್ಧಾರ ತೆಗೆದುಕೊಂಡಿರೋದ್ರಿಂದ ಸರ್ಕಾರದ ಮೇಲೂ ಸುಪ್ರೀಂ ಕೋರ್ಟಲ್ಲೂ ಕೂಡ ಚಾಟಿ ಬೀಸ್ಬೋದು, ಪ್ರಾಧಿಕಾರದವರು ಹೇಳ್ಬೋದು, ಏನಾದ್ರು ಮಾಡ್ಬೋದು. ಬಟ್ ನಮ್ಮ ರೈತರ, ನಮ್ಮ ಜನತೆಯ ಹಿತವನ್ನು ನಾವು ಕಾಪಾಡಬೇಕಾಗಿದೆ. ಆ ಸಮಯದಲ್ಲಿ ನಾವೇನಂದ್ರೆ ಎಲ್ಲರ ಸ್ಟೇಕ್ ಹೋಲ್ಡರ್ನು ಕೂಡ ನಾವು ಇನ್ವಾಲ್ವ್ ಮಾಡಿಕೊಂಡು, ರೈತರನ್ನಾಗ್ಬೋದು, ವಿರೋಧ ಪಕ್ಷಗಳನ್ನಾಗ್ಬೋದು, ಎಲ್ಲನೂ ಇನ್ವಾಲ್ವ್ ಮಾಡಿಕೊಂಡು ಒಂದು ಒತ್ತಡವನ್ನು ಸರ್ಕಾರದ ಮೇಲೂ ಹಾಕ್ತೀವಿ, ಪ್ರಾಧಿಕಾರದಲ್ಲೂ ಕೂಡ ಮನವಿಯನ್ನು ಮಾಡ್ತೀವಿ, ಸುಪ್ರೀಂ ಕೋರ್ಟ್ಗೂ ಹೋಗ್ತೀವಿ. ಖಂಡಿತವಾಗಿ 12,000 ಕ್ಯೂಸೆಕ್ ನೀರು ಬಿಡಲು ಸಾಧ್ಯ ಆಗೋದಿಲ್ಲ. ಅಕಸ್ಮಾತ್ 3ನೇ ವಾರದಲ್ಲಿ ಮಳೆ ಇನ್ಕ್ರೀಸ್ ಆದರೆ 45 TMC ಈ ವರ್ಷ ಈ ತಿಂಗಳು ಬಿಡಬೇಕಾಗಿತ್ತು, ಅದರೊಳಗೆ 25% ಆದ್ರೂ ಬಿಡಕ್ಕೆ ಸಾಧ್ಯ ಆಗ್ಬೋದೇನೋ, ಮಳೆ ಹೆಚ್ಚಿಗೆ ಆದ್ರೆ ಮಾತ್ರ. ಈಗ ಕಳೆದ ತಿಂಗಳು 31 TMC ಬಿಡಬೇಕಾಗಿತ್ತು, ಆಗಿಲ್ಲ, ಅವ್ರಿಗೆ 10 TMC ನೀರು ಹರಿದು ಹೋಗಿದೆ, ಆದಾಗಲೂ ಕೂಡ 10 TMC ನೀರು ಹೋಗಿದೆ. ಅಂದರೆ 30% ಬಿಡಕ್ಕೆ ಸಾಧ್ಯ ಆಗಿದೆ. ಕಳೆದ 30 ವರ್ಷಗಳ ಸರಾಸರಿ ತೆಗೆದುಕೊಂಡ್ರೆ ಕರ್ನಾಟಕದಲ್ಲಿ 40% ನೀರಿನ ಶೇಖರಣೆ ಕಡಿಮೆ ಇದೆ. ಈಗ ರೈಟ್ ನಾವು ಈ ತಿಂಗಳಲ್ಲಿ ಕಡಿಮೆ ಇದೆ. ಸೊ ಆಗಿರ್ಬೇಕಾದ್ರೆ ನೀರು ಬಿಡಕ್ಕೆ ಸಾಧ್ಯ ಆಗಲ್ಲ. ಇದಕ್ಕೆ ಸುಪ್ರೀಂ ಕೋರ್ಟ್ಗೂ ಹೋಗ್ತೀವಿ, ಪ್ರಾಧಿಕಾರಕ್ಕೂ ಹೋಗ್ತೀವಿ, ಕೇಂದ್ರ ಸರ್ಕಾರದ ಕೂಡ ಮನವಿಯನ್ನು ಮಾಡ್ತೀವಿ, ಬನ್ನಿ ಸ್ವಲ್ಪ ಇಂಟರ್ವ್ಯೂನ್ ಮಾಡಿ ಅಂತ ಹೇಳಿ. ಎಸ್, ಮಾತನಾಡೋಣ. ನಾನು ಉಳಿದಿಬ್ಬರ ರಿಯಾಕ್ಷನ್ ಪಡ್ಕೊಳ್ತೀನಿ. ಚಿಕ್ಕದೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.